ಬೇಬಿ ತಡಿ ಗೊಂಬೆ ಏನ್ ಮಾಡ್ತಾವಳೆ? ಅವಳು ನಗಾಡ್ತಾವಳೆ, ಯಾವಾಗಲೂ ಸ್ಮೈಲಿಂಗ್ ಫೇಸ್ ಅವಳು. ನಮ್ಮ ತರನೇ. ಓಕೆ, ಇವತ್ತೇನ್ ಸ್ಪೆಷಲ್ ಹೇಳು? ಇವತ್ತು ಸ್ಪೆಷಲ್ ಏನು ಅಂತ ಅಂದ್ರೆ, ಏನ್ ಸ್ಪೆಷಲ್ ಇವತ್ತು? ಹೇಳು ಸುಮ್ಮನೆ. ನಿಜ ಮರ್ತಾಯ್ತು ನಂಗೆ. ಫೋಟೋ ಶೂಟ್ ಇವತ್ತು, ನಮ್ಮ ಗೊಂಬೆದು ಫೋಟೋ ಶೂಟ್ ಇವತ್ತು. ಓಕೆ, ಫಸ್ಟ್ ಫೋಟೋ ಶೂಟ್. ಓಕೆ, ಇವಾಗ ಫಟಾಫಟ್ ಅಂತ ಗೊಂಬೆಗೆ ಸ್ನಾನ ಮಾಡಿಸಿ ಕರ್ಕಬಾ ಹೊರಡು. ಸೊ ಏನು ಅಂತಂದ್ರೆ, ಇವತ್ತು ನಮ್ಮ ಗೊಂಬೆಯ ಫಸ್ಟ್ ಫೋಟೋ ಶೂಟ್ ಮಾಡಿಸ್ತಾ ಇದೀವಿ. ಆಕ್ಚುಲಿ ಯಾವಾಗ್ಲೂ ಫಸ್ಟ್ ಮಂತಿಗೆ ಫೋಟೋ ಶೂಟ್ ಮಾಡಿಸೋದು, ಬಟ್ ನಾವು ಹತ್ರ 3 months ಆಗ್ತಾ ಬಂತು ಅವಳಿಗೆ. 3 months ಆಗ್ತಾ ಬರ್ತಾನಂತೆ ವಿಡಿಯೋ. ಸೊ ಇವತ್ತು 3ನೇ ತಿಂಗಳು ಹೊಳಿಗೆ ಹತ್ರ ಇನ್ನೊಂದು 10 ದಿನ ಹೋದ್ರೆ 3 months ಆಗುತ್ತೆ. ಸೊ ಇದು 3ನೇ ತಿಂಗಳಿದ್ ಫೋಟೋ ಶೂಟ್, ಫಸ್ಟ್ ಮಂತ್ ಇದಲ್ಲ. ಇವಾಗ ಸ್ನಾನ ಮಾಡ್ಸಕ್ಕೆ ಗೊಂಬೆನ ಕರ್ಕೊಂಡು ಹೋಗ್ತಾರೆ. ಟೈಮ್ ವೇಸ್ಟ್ ಮಾಡೋಕ್ಕಲ್ಲ, ನಾವೇ ಫಟಾಫಟ್ ಅಂತ ರೆಡಿ ಆಗ್ತೀವಿ. ಓಕೆ, ನಾನು ನನ್ನ ಬೇಬಿ ರೆಡಿ ಆದ್ವಿ ನೋಡಿ. ಫುಲ್ಲು ವೈಟ್ ಆ್ಯಂಡ್ ವೈಟ್, ಫುಲ್ ಕಂಪ್ಲೀಟ್ ವೈಟ್ ಆ್ಯಂಡ್ ವೈಟಲ್ಲಿ ಅಲ್ಲ, ಜಾಸ್ತಿ ವೈಟೇ ಹಾಕೊಳ್ಳೋದು. ವೈಟ್ ಆ್ಯಂಡ್ ವೈಟಲ್ಲಿ ಇದ್ವಿ. ನಮ್ಮ ಗೊಂಬೆ ಮರಿನೂ ರೆಡಿ ಆಗಿದ್ದಾಳೆ. ಈಗ ಹೊರಡೋಣ ಶೂಟ್ಗೆ. ರೆಡಿ. ಓಕೆ, ಈಗ ಗಾಡೀಲಿ ನಾನು ನನ್ನ ಬೇಬಿ ಮತ್ತೆ ನಮ್ಮ ಮುದ್ದು ಗೊಂಬೆ ಹೋಗ್ತಾ ಇದೀವಿ. ನಮ್ಮನ್ನ ಬಿಡಕ್ಕೆ ಸಂತು ಬಂದಿದ್ದಾರೆ, ನನ್ನ ಬೇಬಿ ಅವರ ಭಾವ. ಸೊ ಐ ಥಿಂಕ್ ಫಸ್ಟು ಅವ್ರ ಹತ್ರ ಫೋಟೋಶೂಟ್ ಮಾಡಿಸಿದೆ ಇವ್ರ ಮಗೋದು ಅಲ್ವಾ? ಇವ್ರು 2ನೇ ಮಗೋದು ಯೋಶಿತ್ ಇದ್ದು ಫೋಟೋಶೂಟ್ ಮಾಡಿಸಿದ್ದು. ಬೇಬಿ ಎಷ್ಟು ಎಕ್ಸೈಟ್ ಆಗಿದ್ಯಾ? ನಿಂದಲ್ಲ ಪಾಪು ಫೋಟೋಶೂಟ್ಗೆ ನೀನೆಲ್ಲ ಕಣೆ. ಪಾಪು ಫೋಟೋ ಹೆಂಗ್ ಬರುತ್ತೆ ಹೇಳೆ ಅಲ್ಲ? ಸರಿ ಬಿಡು. ಫೋಟೋ ಶೂಟ್ ಮಾಡ್ಸಕ್ಕೆ ನಮ್ಮ ಹಾಸನ್ MG ರೋಡ್ ಫುಡ್ ಕೋರ್ಟ್ ಎದುರುಗಡೆ ಇರೋ ಮೋರ್ ಬಿಲ್ಡಿಂಗ್ 3rd floor ಅಲ್ಲಿ ಇರೋ ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ. ಆಕ್ಚುಲಿ ಇವ್ರು ನೇಮ್ ಬೋರ್ಡ್ ಹಾಕ್ಸಿಲ್ಲ, ಅದು ಯಾವಾಗ ಹಾಕ್ಸ್ತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸ್ ಫುಲ್ಲು ಯಾವ ರೇಂಜಿಗೆ ಸೆಟಪ್ಸ್ಗಳಿದ್ದಾವೆ ನೋಡಿ. ಸಿಕ್ಕಾಪಟ್ಟೆ ಸೆಟಪ್ಸ್ಗಳು ಹಾಕೊಂಡಿದ್ದಾರೆ ಫೋಟೋ ಶೂಟ್ಸ್ಗೆ ಅಂತಾನೆ. ತುಂಬಾನೇ ಪ್ರಾಪರ್ಟೀಸ್ಗಳೆಲ್ಲ ಇದ್ದಾವೆ. ಇವರೇ ನಮ್ಮ ಫೋಟೋಗ್ರಾಫರ್. ಒಂದು ಆಯ್ ಹೇಳ್ಬಿಡಿ. ಇಲ್ಲಿ ಬಂದು ಫಸ್ಟು ನನ್ನ ಬೇಬಿ ಅವ್ರ ಅಕ್ಕನ ಪಾಪುದು ಫೋಟೋಶೂಟ್ಗೆ ನಾವು ಫಸ್ಟ್ ಇಲ್ಲಿ ಎಂಟ್ರಿ ಕೊಟ್ಟಿದ್ದು, ಐ ಥಿಂಕ್ 1-2 ವರ್ಷದ ಹಿಂದೆ. ಅದಾದಮೇಲೆ ನೆಕ್ಸ್ಟ್ ಬಂದು ನಮ್ಮದೊಂದು ಸೋಲೋ ಇದು ಮಾಡಿಸಿದ್ದೆ, ಒಂದು ಫೋಟೋಶೂಟ್ಸ್ ಅಂತ ಮಾಡಿಸಿದ್ದೆ ನಾನು. ಅದಾದಮೇಲೆ ಮೆಟರ್ನಿಟಿ ಶೂಟು ಇಲ್ಲೇ ಮಾಡಿಸಿದ್ದು, ಒಂದು ಇವರ ಇದರಲ್ಲಿ ಔಟ್ಡೋರ್ ಮಾಡಿದ್ದು. ಅದು ಬಿಟ್ಟರೆ ಇವಾಗಲೇ ಬರ್ತಾ ಇರೋದು ನನ್ನ ಮಗಳಿದು ಫೋಟೋಶೂಟು ಇಲ್ಲೇ ನಡೀತಾ ಇರೋದು. ಲಿಟಲ್ ಬೇಬಿ ಫೋಟೋಗ್ರಫಿ ನಮ್ಮ ಹಾಸನದಲ್ಲಿ ನಾನು ನೋಡ್ದಂಗೆ ಬೆಸ್ಟು. ಸೊ ತುಂಬಾ ಚೆನ್ನಾಗಿ ಶೂಟ್ಸ್ಗಳೆಲ್ಲ ನಡೆಯುತ್ತೆ ಇಲ್ಲಿ. ಹತ್ರ ಅಂದರೂ ಸಿಕ್ಕಾಪಟ್ಟೆ ಬ್ಯುಸಿ ಪರ್ಸನ್. ಇವರಿಗೆ ಹತ್ರ 1 ವಾರದಿಂದ ಕೇಳಿದ್ದಕ್ಕೆ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಸೊ ಇವತ್ತು ಫೋಟೋಶೂಟು ಮಾಡಿಸ್ತಾ ಇದ್ದೀವಿ. ಸೊ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ, ಪಾಪುನ ಬಟ್ಟೆಯಲ್ಲಿ ಸುತ್ತಕ್ಕೆ ರೆಡಿ ಮಾಡೋಕ್ಕೆ ಹೋಗಿದ್ದಾರೆ. ಇನ್ನೇನು ಫೋಟೋಶೂಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ನನ್ನ ಗೊಂಬೆ ಮರಿ ಕಂಪ್ಲೀಟಾಗಿ ರೆಡಿಯಾಗಿದ್ದಾಳೆ ನೋಡಿ, ಬಟ್ಟೆ ಎಲ್ಲ ಹಾಕಿ. ಇನ್ನೇನು ಫೋಟೋಶೂಟ್ ಈಗ ಶುರು. ಓಕೆ, ಇಲ್ಲಿ ನೋಡಿ ಹೆಂಗೆ ಮಲಗಿಸಿದ್ದಾರೆ ಫುಲ್ಲು. ಏನೋ ಹೌದು, ಚೆನ್ನಾಗಿ ಮಲ್ಕೊಂಡವಳೆ. ಓಕೆ, ಫೋಟೋಶೂಟ್ ಸ್ಟಾರ್ಟ್ ಆಯಿತು. ನಮ್ಮ ಕ್ಯಾಮ್ರಾಮ್ಯಾನ್ ವರ್ಕ್ ಶುರು ಮಾಡಿದ್ರು. ಗೊಂಬೆ ಮರಿ ಬೇಬಿ ಏನು ಮಾಡ್ತಾವಳೆ? ಅಲ್ಲೇ ನೋಡ್ತಾಳೆ ಫೋಟೋಗ್ರಾಫರ್, ಗುರಾಯಿಸ್ತಾವಳೆ. ಬೇಬಿ ನಗಾಡ್ತಿಲ್ವಾ? ಸಿಟ್ಟಲ್ಲಿ ನೋಡ್ತಾವಳ, ಸೈಲೆಂಟ್ ಆಗವಳ. ಓಕೆ, ಇದು ಬೇರೆ ಸೆಟಪ್ ರೆಡಿ ಮಾಡ್ತಿದ್ದಾರೆ ನೋಡಿ. ಫಸ್ಟ್ ಒಂದು ವೈಟ್ ಕಲರ್ ಸೆಟಪ್ ಆಯ್ತಲ್ಲ, ಇದು ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಈಗ ಚೇಂಜ್ ಆಗಿ ಕಾಣುತ್ತೆ. ಫುಲ್ ಲಾಸ್ಟಿಗೆ ವಿಡಿಯೋ ಎಂಡಲ್ಲಿ ಫೋಟೋಸ್ ಯಾವುದೇ ತೆಗೆದಿದ್ವಿ ಅದೆಲ್ಲ ಹಾಕ್ತೀನಿ. ಬಟ್ ಒಂದೇ ಒಂದು ಚೇಂಜ್ ಏನು ಅಂದರೆ ಅದು ಲಾಸ್ಟಿಗೆ ಹೇಳ್ತೀನಿ ನೋಡಿ. ಇದು ಸ್ವಲ್ಪ ಬೇರೆ ಥರ ಥೀಮ್. ಇದು ಯಾವ ಥೀಮ್? ಇದು ಫ್ಲವರ್ ಥೀಮ್. ನೋಡಿ, ನನ್ನ ಬೇಬಿಗೊಂದು ಕೆಲಸ ಸಿಕ್ತು, ಬಾರಿಸೋದು. ಮುಂಬೈ ಇದ್ಯಾವ ಕಲಿತೆ ಬೇಬಿ? ನನ್ನ ಬೇಬಿಗೆ ತಬಲಾ ಬಾರಿಸಿ ಸಾಕಾಯ್ತು, ಬಾರಿಸ್ತಾನೆ ಅವಳೆ. ಲೆಕ್ಕದಲ್ಲಿ ಗೊಂಬೆಗೆ 3 ತಿಂಗಳು, ಇವರು 1 month ಅಂತ ಹಾಕೊಂಡಿದ್ದಾರೆ.
ಈ ಥರನೂ ನಡೆಯುತ್ತೆ. ಬೇಬೆ ಫೋಟೋಶೂಟ್ ಹೆಂಗಾಗ್ತಿದೆ? ಏನಿದ್ದು ಫುಲ್ಲು ರೆಡ್ಡಲ್ಲಿ ಕಾಣ್ತಿದ್ಯಾ? ಅಲ್ಲ ಇಟ್ಟು ಹೆಂಗ್ ನಡೀತಿದೆ ಫೋಟೋಶೂಟ್? ಸಖತ್ತಾಗಿ ನಡೀತಿದೆ. ನಗಾಡ್ತಿಲ್ವಲ್ಲ ಯಾಕೆ? ನಿಂತರೇ ಮೂತಿ ಸಿಂಡಿಸ್ಕೊಂಡವಳಲ್ಲ. ಅಯ್ಯೋ ಗೊಂಬೆಗೆ ನಗಾಡು ಅಂತೇಳಿ ನಮ್ಮ ನಗುನೇ ಮರ್ತೋಗ್ತಿದೆ ನಮಗೆ. ಆ ರೇಂಜಿಗೆ ಆಗೋಗಿದೆ, ನಗಾಡ್ತಾನೆ ಇಲ್ಲ. ಗೊಂಬೆ ನಗಾಡು. ಒಂದು ಇನ್ಫಾರ್ಮೇಶನ್ ತಗೊಳ್ಳೋಣ ಬ್ರೋ, ನೀವು ಎಷ್ಟು ವರ್ಷದಿಂದ ಈ ಪ್ರೊಫೆಷನಲ್ ಇರೋದು? ಪ್ರೊಫೆಷನಲಿ ಫೋಟೋಗ್ರಫಿ ಬಂದು 10 ವರ್ಷ ಆಯ್ತು. ಈ ತರ ಬೇಬಿ ಸೆಟಪ್ ಮಾಡಿ ಒಂದು 4 ವರ್ಷ ಆಗಿದೆ. ಇಲ್ಲಿ ಮಾತ್ರ ಸಗದಾಗಿ ಸೆಟಪ್ ಹಾಕಿದ್ದೀರಾ. ಇದುವರೆಗೂ ನಿಮ್ಮ ಕಂಪ್ಲೀಟ್ ಕೆರಿಯರ್ ಅಲ್ಲಿ ಎಷ್ಟು ಮಕ್ಕಳಿದು ಶೂಟ್ಸ್ಗಳು ಮಾಡಿದ್ದೀರಾ? ಆ ಥರ ಎಲ್ಲ ಲೆಕ್ಕ ಇಡಕ್ಕಾಗಲ್ಲ. ಒಂದು 600-700 ಒಬ್ಬ 600 - 700 ಮಕ್ಳಿಗೆ ಫೋಟೋ ಶೂಟ್ಸ್ ಎಲ್ಲ ಇವಳ್ದು ಸೇರಿದ್ರೆ 600 ಒಂದ 700 ಒಂದ ಅದು ಲೆಕ್ಕ ಹಾಕ್ಬೇಕಿತ್ತು ಅವತ್ತ ಅಲ್ವಾ? ನೀವು ಲೆಕ್ಕ ಹಾಕೊಂಡ್ರೆ ಇನ್ನ ಜಾಸ್ತಿನೇ ಆಗತ್ತೆ. ಜಾಸ್ತಿನೇ ಆಗಿದೆ. ಒಂದಿನದಲ್ಲಿ ಕಡಿಮೆ ಅಂತ ಎಷ್ಟಿರುತ್ತೆ ಶೂಟ್? ಅಂದ್ರೆ ಸ್ಯಾಟರ್ಡೆ ಸಂಡೇ ಒಟ್ಟೆ ರಜೆ ಇರಬೇಕು ಎಲ್ಲರಿಗೂ. ಅವಾಗ ಜಾಸ್ತಿ ಜನ ಇರ್ತಾರೆ. ಮಾಮೂಲಿ ವೀಕೆಂಡ್ಸ್ ಎಲ್ಲ ಈಗ ನಾರ್ಮಲ್ ಡೇಸ್ ಅಲ್ಲಿ 1-2 ಇದ್ದೇ ಇರುತ್ತೆ. ಬಿಡಿ ಹಾಗಾದ್ರೆ ಆಕ್ಚುಲಿ ಲೆಕ್ಕ ಹಾಕಿ ಒಂದು ವರ್ಷದಲ್ಲಿ 365 ದಿನ ಆದ್ರೆ ಒಂದಿನದಲ್ಲಿ ಮಿನಿಮಮ್ 2 ಅಂತೂ ಇದ್ದೇ ಇರುತ್ತೆ. ಇನ್ನು ಶನಿವಾರ ಭಾನುವಾರ ಅಂತೂ 4-5 ಇದ್ದೇ ಇರತ್ತೆ. ಅಂದ್ರೆ ಲೆಕ್ಕ ಹಾಕಿ ಅವ್ರು ಒಂದು ವರ್ಷದಲ್ಲೇನೆ 600-700 ಮಾಡಿರ್ತಾರೆ. ಇನ್ನು 2-3 ವರ್ಷದಲ್ಲಿ ಎಷ್ಟಾಗಿರ್ತಾರೆ? ಆ್ಯಕ್ಚುಲಿ ನಮಗೆ ಕಡಿಮೆ ನಂಬರ್ ಹೇಳ್ತವ್ರೆ ಇವರು. ಇಲ್ಲಿ ನೋಡಿ ಕಂಪ್ಲೀಟಾಗಿ ಒಂದು ಕಾಡನ್ನೇ ಸೆಟಪ್ ಮಾಡ್ತವ್ರೆ. ಜಂಗಲ್ ಕಿ ರಾಣಿ. ಯಬ್ಬ ಎಲ್ಲರೂ ಹರಸಾಹಸ ಪಡ್ತಾ ಇದ್ದಾರೆ. ಸಾಕಾಗೋಯ್ತೆ. ಸ್ಮೈಲ್ ಮಾಡು ಮಗು. ಚಿಕ್ಕಳ್ಳಿ ಸ್ಮೈಲ್ ಮಾಡು. ಇಲ್ಲಿ ನನಗೆ ಹೆಂಗೆ ನನ್ನ ಬೇಬಿ ರೀಲ್ಸ್ ಅಲ್ಲೆಲ್ಲ ಫುಲ್ಲು ಸಪೋರ್ಟ್ ಹೆಂಗೆ ಮಾಡ್ತಾಳೆ. ಇಲ್ಲಿ ನೋಡಿ ಇವರು ಗಂಡ ಹೆಂಡ್ತಿನೇ. ಇವರು ಫೋಟೋ, ಇವರು ಮೇಕಪ್ ಅಲ್ಲ ನಿಮ್ಮದು ಫುಲ್ಲು ಮೇಕಪ್. ಎಲ್ಲ ಥರ ಮೇಕಪ್ಪೇ ಮಾಡ್ತಾರೆ. ಬ್ರೈಡಲ್ ಪ್ರತಿಯೊಂದೆಲ್ಲ ಮೇಕಪ್ ಮಾಡ್ತಾರೆ. ಏನ ಯಾವ ಊರಿಗೆ ಹೊರಟೆ? ಕೊತ್ನಳ್ಳಿನಾ? ಓ ಜಡೆ ಮೈಸಂದ್ರಕ್ಕೂ ಅಲ್ವಾ? ಆಕ್ಚುಲಿ ಗೊಂಬೆ ಮರಿ ಎಲ್ಲಿ ಅಂತ ಹುಡುಕ್ತಾ ಇದೀವಿ ನೋಡ್ರಿ. ಇಲ್ಲಿ ಕೂರ್ಸೋರು ನೋಡಿ ಪಾಪ. ಇಲ್ಲಿ ನೋಡಿ ಯಾವ ರೇಂಜಿಗೆ ಹರಸಾಹಸ ಪಡ್ತವ್ರೆ ಅಂದರೆ ಆ್ಯಕ್ಚುಲಿ ನಿಜವಾಗ್ಲೂ ಈಸಿ ಅಂತೂ ಇಲ್ಲ. ಮಕ್ಕಳಿದ್ದು ಫೋಟೋಶೂಟ್ ನಿಜವಾಗ್ಲೂ ಕಷ್ಟ ಇದೆ. ಇಲ್ಲಿ ನೋಡಿ ಇವನು ಹೆಂಗೆ ಆಡ್ತಾವನು. ಇಲ್ಲಿ ಏನೋ ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಹೊಡಿತಿದ್ಯಾ? ಹೊಡಿಬೇಡ, ನಂಗೆ ಹೊಡಿಬೇಡ. ಇಲ್ಲಿ ನೋಡಿ ಹೆಂಗೆ ಬರ್ತಾವ್ರೆ. ತರಕಾರಿ ಬಂದಂಗೆ ಬರ್ತಾವ್ರಪ್ಪ. ಆ್ಯಕ್ಚುಲಿ ಗೊಂಬೆ ಅಳ್ತವಳೆ, ಅವ್ರು ಸಮಾಧಾನ ಮಾಡ್ತವ್ರೆ. ಗೊಂಬೆ ಅಳ್ಬಾರ್ದು, ಗೊಂಬೆ ಮರಿ. ಇಲ್ಲಿ ನೋಡಿ ಅವನು ದೋಸೆ ಎಬ್ಬಿಸ್ತವನೆ, ದೋಸೆ ತೆಗಿತಿದ್ದಾನೆ. ಇಲ್ಲಿ ನೋಡಿ ಇವ್ರ ಸೆಟಪ್ ಯಾವ ಥರ ಇದೆ ಅಂತ. ಎಲ್ಲ ರಿಮೋಟ್ ಸಿಸ್ಟಮ್ಮೇ, ಎಲ್ಲ ಫಾರಿನ್ ಸಿಸ್ಟಮಲ್ಲಿ ಇದ್ದಾರಪ್ಪ ಇವರು. ಯಾವ ಇದು ಬ್ಯಾಕ್ಗ್ರೌಂಡ್ ಬೇಕೋ ಆ ಥರ ಬ್ಯಾಕ್ಗ್ರೌಂಡ್ನ ತಗೋಬೋದು ನೋಡಿ. ಬ್ಲ್ಯಾಕು ಎಲ್ಲೋ ಸುಮಾರು ಇದ್ದಾವೆ. ಓಕೆ, ಗೊಂಬೆ ಮರಿ ಈಗ ಮಲ್ಕೊಂಡವಳೆ. ಸೊ ನೋಡೋಣ ಎಷ್ಟೊತ್ತು ತನಕ ಮಲ್ಕೊಂಡಿರ್ತಾಳೆ ಅಂತ. ಬೇಬಿ ಎಷ್ಟು ಕಷ್ಟಪಟ್ಟೆ ಮಲ್ಗ್ಸೋಕ್ಕೆ. ಮಲ್ಕೊಂಡ್ಲ? ಈಗ ನನ್ನ ಬೇಬಿ ರೆಡಿಯಾಗಿದ್ದಾಳೆ ಫೋಟೋ ಶೂಟ್ ಮಾಡ್ಸೋಕ್ಕೆ, ಗೊಂಬೆ ಇಟ್ಕೊಂಡು. ಸೊ ಈಗ ನಾನು ಹೋಗ್ತೀನಿ. ಫಸ್ಟು ನನ್ನ ಬೇಬಿ ಒಂದು ಸಿಂಗಲ್ ಒಂದಿಷ್ಟು ತೆಗೆಸ್ಕೊಳ್ಳಿ. ಇಲ್ಲಾಂದ್ರೆ ನಾನು ಈಗಲೇ ಹೋದರೆ ನನ್ನನ್ನು ತಳ್ತಾಳೆ. ಫಸ್ಟ್ ನಾನು ತೆಗೆಸ್ಕೊಳ್ತೀನಿ ಅಂತಾಳೆ. ಓಕೆ, ಈಗ ನಾವು ಸೇರ್ಕೊಂಡಿದ್ದೀವಿ. ಈಗ ಫಸ್ಟು ನನ್ನ ಬೇಬಿ ತೆಗೆಸ್ಕೊಳ್ತಿದ್ದಾಳೆ. ಫೋಟೋ ಮಾತ್ರ ಸಕ್ಕದಾಗಿ ಬರ್ತಿದೆ ಫೋಟೋಸು. ಇವಾಗ ಬರೀ ಅಮ್ಮ ಮಗಳೇ ಫೋಟೋನ ತೆಗೆಸ್ಕೊಂತವ್ರೆ. ಅಪ್ಪನ ಕರಿತಾನೆ ಇಲ್ಲಪ್ಪ. ಅಪ್ಪನ ಮೂಲೆಗೆ ಹಾಕ್ಬಿಟ್ರು. ಒಂದು 50 ಫೋಟೋಸ್ನ ತೆಗೆಸ್ಕೊಂಡ್ಲು. ಇನ್ನೂ ನನ್ನ ಕರೆದೇ ಇಲ್ಲ. ಬರಲ್ಲ, ಕರಿತಿದ್ದಾಳೆ.
ಇವ್ರು ನೋಡಿ ಯಾವುದಾದ್ರು ಲೊಕೇಶನಲ್ಲೆಲ್ಲ ಇಟ್ಕೊಂಡು ತೆಗಿಸ್ತಾ ಇದ್ದಾರೆ, ಬಟ್ ಫೋಟೋಸ್ಗಳು ಮಾತ್ರ ಅಲ್ಟಿಮೇಟಾಗಿ ಬಂದವೆ, ಸಖತ್ತಾಗಿ ಬಂದಿದೆ. ಇವಾಗ ಒಂದು ರೌಂಡು ಫೋಟೋಶೂಟ್ಸ್ ಆಯಿತು, ಕಪ್ಪಲ್ ಅಂದರೆ ನಂದು ನನ್ನ ಬೇಬಿ ಜೊತೆ, ಅದ್ರ ಜೊತೆ ಅವಳಿಗೆ ಸಪ್ರೇಟು ಅಂದರೆ ವ್ರ್ಯಾಪ್ ಅಂತ ಏನು ಮಾಡ್ತಾರೆ ಕವರಪ್ಪು. ಇನ್ನೊಂದು ಬಂದು ಈಗ ಗೊಂಬೆಗೆ ಫ್ರಾಕ್ ಹಾಕಿದ್ದೀವಿ, ವೈಟ್ ಕಲರ್ ಫ್ರಾಕ್ ಹಾಕಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಸೆಟಪ್ ಮಾಡ್ತಿದ್ದಾರೆ ನೋಡಿ. ಸೊ ಇನ್ನೇನು ಎಲ್ಲ ರೆಡಿಯಾಗಿದೆ, ಈಗ ನೆಕ್ಸ್ಟು ಫ್ರಾಕ್ ಇದು ಫೋಟೋಶೂಟ್. ಓಕೆ ರೆಡಿ. ಫ್ರಾಕ್ ಜೊತೆ ಬಂದು ಗೊಂಬೆ, ಫ್ರಾಕ ಸ್ಕರ್ಟ್ ಅದು ಫ್ರಾಕು. ಅಪ್ಪ ಅಮ್ಮ ಮಗಳು 3 ಜನ ಮ್ಯಾಚಿಂಗ್ ಬಟ್ಟೆ. ಓಕೆ ಈಗ ಇನ್ನೊಂದು ಬ್ಯಾಕ್ಗ್ರೌಂಡು ರೆಡಿ ಆಗ್ತದೆ. ಸೊ ಇಲ್ಲಿ ನಮ್ಮಮ್ಮ ಎಂಟ್ರಿ ಕೊಟ್ಟವ್ರೆ, ನಮ್ಮಮ್ಮ ಬಂದರೆ ಫೋಟೋಶೂಟ್ಗೆ. ಅಜ್ಜಿ ಕೊಟ್ಟಿದ್ದು ಫ್ರಾಕ್ ಅದು. ಇಲ್ಲಿ ನಮ್ಮಮ್ಮ ಪಾಪುಗೆ ಸಮಾಧಾನ ಮಾಡಕ್ ಬಂದ್ರು ಅಷ್ಟೇ. ನನ್ ಗೊಂಬೆ ಮರಿ ಅಳ್ತಾಳೆ, ಸಮಾಧಾನ ಮಾಡ್ತಾಳೆ ನನ್ನ ಬೇಬಿ. ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿತಾ ಬಂತು. ನಮಗೆ ಬೇಜಾರು ಖುಷಿ ಎರಡೂ ಆಗಿದೆ ಅಂದರೆ ಇವರು ಸ್ಟಾರ್ಟಿಂಗಿಂದ ಎಂಡ್ ತನಕ ನಮ್ಮ ಜೊತೆನೇ ಇದ್ದಾರೆ. ಓಕೆ ಇಲ್ಲಿ ನೋಡಿ ಒಂದು ಹಾರ್ಟ್ ಸಿಂಬಲ್ ತೆಗಿತಾರೆ. ಐ ಥಿಂಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹೆಂಗೆ ಬರುತ್ತೆ ನೋಡೋಣ. ನೋಡಿ ಸಕದ ಒಂದೇ ಅಂತ ಹಿಂಗೆ ತೋರಿಸ್ಬೇಕು. ನೋಡಿ ಹಾರ್ಟ್ ಸಿಂಬಲ್ ಮಾಡಿ. ಸೊ ನೋಡಿದ್ರಲ್ಲ ಹಿಂಗೆ ಸಖತ್ತಾಗಿ ಬರ್ತದೆ. ಓಕೆ ಎಲ್ಲ ಫೋಟೋಶೂಟ್ ಮುಗೀತು. ಲಾಸ್ಟ್ ನಮ್ಮಮ್ಮನ ಜೊತೆ ಒಂದು ಫೋಟೋ, ಅಜ್ಜಿ ಜೊತೆ. ಸೊ ಕಂಪ್ಲೀಟ್ ಫೋಟೋಶೂಟ್ ಮುಗೀತು. ಬೇಬಿ ಹೆಂಗ ಅನಿಸ್ತೆ? ಅಳ್ತಾವಳೆ ಗೊಂಬೆ ಮರಿ. ಸುಸ್ತಾಯ್ತು, ನಮ್ಗೆ ಸುಸ್ತಾಯ್ತು ಪಾಪಗೆ ಎಷ್ಟು ಸುಸ್ತಾಯ್ತು ಏನೋ. ಪಾಪ ನಿದ್ದೆ ಮಾಡಕ್ಕೂ ಬಿಟ್ಟಿಲ್ಲ, ಎದಳಿಸ್ತೈತೆ. ಹೌದಾ? ಫೋಟೋಸ್ ಮಾತ್ರ ಸೂಪರ್ ಆಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಸೊ ಈಗ ಹೊರಡೋಣ, ಕಾರಲ್ಲಿ ಹೋಗ್ತಾ ವಿಡಿಯೋ ಮಾಡ್ತೀನಿ ಬನ್ನಿ. ಸೊ ಕೊನೆ ಈಗ ಹೊರಡ್ತಾ ಇದ್ವಿ. ಆ್ಯಕ್ಚುಲಿ ಫಸ್ಟ್ ಮೇನ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಫೋಟೋಗ್ರಾಫರ್ಗೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಸಕ್ಕದಾಗಿ ತಗೊಟ್ಟಿದ್ದೀರಾ. ಇವರ ಫೋನ್ ನಂಬರ್ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಎಂಥದೇ ಫೋಟೋಶೂಟ್ಸ್ಗಳಿದ್ರು ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ನಮ್ಮ ಹಾಸನದವರು, ಜೀವನ್ ಅಂತ ಹೆಸರು. ಬ್ರೋ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡಿ. ಓಕೆ ಬನ್ನಿ, ಎಲ್ಲ ರೀಸನಬಲ್ ಏನೋ ಮಾತ್ರ. ಹೌದು. ಓಕೆ ಬರೋಣ. ಬಾಯ್. ಬಾಯ್ ಕಣ, ಬಾಯ್. ಸೊ ಈಗ ಎಲ್ಲ ಮುಗಿಸ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಬೇಬಿ ಗೊಂಬೆ ಮರಿನ ನಮ್ಮಮ್ಮ ಗಟ್ಟಿಯಾಗಿ ಮುಚ್ಚಿಡ್ಕೊಂಡಿದ್ದಾರೆ. ಅಮ್ಮ ಹೆಂಗ ಅನ್ನಿಸ್ತಾ ಶೂಟು? ಹೌದು ನಿಜಾಗ್ಲೂ ಸಖತ್. ಅಂದ್ರೆ ಹೇಳಲ್ವ, ಇದೆಲ್ಲ ಒಂದು ಮೆಮೊರಿ ಅಷ್ಟೇ. ಆಕ್ಚುಲಿ ನಮ್ಮಮ್ಮ ಅಥವಾ ನಮ್ಮ ಅಪ್ಪ ಆಗಿರೋದು, ನಮ್ಮ ಅತ್ತೆ ಎಲ್ಲ ಬೈತಾರೆ ಯಾಕೆ ಬೇಕು ಫೋಟೋಸ್ಗಳು ಬೇಕಂತ. ಬಟ್ ಇದು ಇವಾಗ ಯಾಕೆ ಬೇಕು ಅಂತ ಅನ್ಸುತ್ತೆ. ಬಟ್ ಕಡಿಮೆ ಒಂದು 20 ವರ್ಷ ಹೋದ್ಮೇಲೆ ಆ ಮಕ್ಳುಗಳು ದೊಡ್ಡವರಾದ್ಮೇಲೆ ಅವ್ರು ನೋಡ್ತಾರಲ್ಲ, ಅದೊಂದು ಮೆಮೊರಿ ಆಗತ್ತೆ ಅಷ್ಟೇ. ಹಾಗಾಗಿ ಒಂದು ಫೋಟೋ ನಮ್ಮ ಕಾಲದಲ್ಲೂ ಇದ್ದಿದ್ರೆ ನಿಮ್ದೆಲ್ಲ ಒಂದು ಇದೇ ತರ ಹೌದು. ಹಾಗಾಗಿ ಅದೇ ನಮ್ಮ ಕಾಲದಲ್ಲೆಲ್ಲ ಅದೆಲ್ಲ ಇರಲಿಲ್ಲ, ಇವಾಗಿದೆ ನೋಡಿ. ಈಗಿನ ನಾನು ಯಾವಾಗಲೂ ಅದೇ ಹೇಳೋದು, ಈಗಿನ ಮಕ್ಳುಗಳಿಗೆ ತುಂಬಾ ಅದೃಷ್ಟ ಮಾಡಿರ್ತಾರೆ. ಸೊ ಸಖತ್ತಾಗಿ ಅದೃಷ್ಟ ಮಾಡಿರ್ತಾರೆ. ಹಾಗಾಗಿ ಸೊ ಇನ್ನೇನಿಲ್ಲ. ಸೊ ಇನ್ನೇನು ಫಸ್ಟ್ ಮನೆಗೆ ಹೊರಡ್ತೀವಿ. ಸೊ ಇದ್ರದ್ದು ವೀಡಿಯೋಸ್ ಅಲ್ಲ ಸಾರಿ, ಫೋಟೋಸ್ಗಳು ಏನೇನು ಫೋಟೋಸ್ಗಳು ತಗೊಂಡಿದ್ದೀವಿ ಅಲ್ಲ, ಆ ಫೋಟೋಸ್ಗಳು ಇವಾಗ ಎಲ್ಲಾ ಫೋಟೋಸ್ಗಳು ಇವಾಗ ಒಂದೊಂದೇ ಬರ್ತಾ ಹೋಗತ್ತೆ ನೋಡಿ. ಓಕೆನಾ? ಇವಾಗ ಒಂದೊಂದೇ ಫೋಟೋಸ್ಗಳು ಬರ್ತಾ ಹೋಗತ್ತೆ. ಸೊ ನೋಡಿ, ಬಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಒಂದೇ ಒಂದು ಚೇಂಜಸ್ ಏನಂದ್ರೆ ಎಲ್ಲ ಫೋಟೋದಲ್ಲೂ ಪಾಪ ಮುಖ ಒಂದು ತೋರ್ಸಲ್ಲ, ಫೇಸಿಗೆ ಏನಾರು ಒಂದು ಹಾಕಿರ್ತೀವಿ. ಬೇಜಾರು ಮಾಡ್ಕೋಬೇಡಿ, ಈಗ ಒಂದೊಂದೇ ಫೋಟೋಸ್ಗಳು ಬರುತ್ತೆ ನೋಡಿ. ನೀವೇನು ಈ ಫೋಟೋಸ್ಗಳನ್ನ ನೋಡ್ತಾ ಇದ್ದೀರಾ, ತುಂಬಾ ಅಂದ್ರೆ ತುಂಬಾ ಕಡಿಮೆ ಫೋಟೋಸ್ಗಳನ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಯಾಕೆಂದ್ರೆ ಅವರು ಲೆಕ್ಕ ಇಲ್ಲದಿರಷ್ಟು ಫೋಟೋಸ್ಗಳನ್ನ ತಕ್ಕೊಡ್ತಾರೆ. ಸೊ ನಿಮ್ಗೇನಾದ್ರು ಇಷ್ಟ ಆದರೆ, ನಿಮ್ಗೇನಾದ್ರು ಈ ಫೋಟೋಸ್ಗಳೆಲ್ಲ ಇಷ್ಟ ಆದರೆ, ನೀವು ಆರಾಮ್ಸೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ, ತುಂಬಾನೇ ಚೆನ್ನಾಗಿ ಮಾಡಿಕೊಡ್ತಾರೆ. ಅವರ ಫೋನ್ ನಂಬರು ಮತ್ತು ಅಡ್ರೆಸ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇವಾಗಲೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.